ಚರ್ಚೆ ನಡೀತಾನೆ ಇರ್ತವೆ. ಇದು ಚುನಾವಣೆ ಈ ಕಾವು ಏರ್ಬಿಟ್ಟೈತೆ, ಇನ್ನೊಂದು ವರ್ಷದಲ್ಲಿ ಎಲೆಕ್ಷನ್ ಬರ್ತದೆ ಅಂತ ಜನ ಮಾತಾಡ್ತಾರೆ. ಸೊ ಒಂದು ವರ್ಷದಲ್ಲಿ ಏನೋ ನಾವೆಲ್ಲಿ ಸೆಟ್ಲ್ ಆಗಬೇಕಪ್ಪ, ಅವರೆಲ್ಲಿ ಸೆಟ್ಲ್ ಆಗಬೇಕಪ್ಪ ಅಂತ. ವಿಧಾನಸಭೆ ಚುನಾವಣೆ ಇನ್ನೊಂದು ವರ್ಷದಲ್ಲಿ ಬರ್ತದೆ ಅಂತ ಇಲ್ಲೆಲ್ಲ ಚರ್ಚೆ ವಿಧಾನಸೌಧದಲ್ಲೇ ನಡೀತಾ ಇದೆ. ಸರ್ಕಾರ ಬಿದ್ದೋಗ್ತದೆ ಇನ್ನೊಂದು ವರ್ಷದಲ್ಲಿ, ಚುನಾವಣೆ ಗಡಿಯಾಗಿ ಅಂತೇಳಿ ನಮ್ಮವ್ರು ಇಷ್ಟರು ಅವ್ರವ್ರು ಇಷ್ಟರು ಕಾಂಗ್ರೆಸ್ನವರು ಹೇಳ್ತಾವ್ರೆ. ಇನ್ನೊಂದು ವರ್ಷದಲ್ಲಿ ಬಂದ್ಬಿಡ್ಬೋದಪ್ಪ ಎಲೆಕ್ಷನು, ಈ ಗೌರ್ಮೆಂಟ್ನ ಆಗ್ತಾ ಇಲ್ಲ ಅಂತ. ಗೌರ್ಮೆಂಟ್ ಏನು ಕೆಲಸ ನಡೀತಾ ಇಲ್ಲ ಅಂತಲೂ ಗೊತ್ತಿದೆ. ವಿಧಾನಸೌಧಕ್ಕೆ ನೀವು ಹೋಗಿ ನೋಡಿ, ಎಲ್ಲ ಮಂತ್ರಿಗಳ ಈ ಕಚೇರಿಗಳೆಲ್ಲ ಖಾಲಿ 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 ಹೊಡಿತಾವೆ. ಯಾವುದೇ ಗ್ರಾಂಟ್ಸ್ ಇಲ್ಲ, ಯಾವ ಕಾರ್ಯಕ್ರಮ ನಡೀತಾ ಇಲ್ಲ, ಯಾವ ಜಿಲ್ಲಾ ಮಂತ್ರಿಗಳು ಯಾರೂ ಕೂಡ ಎಲ್ಲಿ ಹೋಗಿ ಕೆಲಸ ಮಾಡ್ತಾ ಇಲ್ಲ. ಸೊ ಇವೆಲ್ಲ ಇರೋದ್ರಿಂದ ಏನು ಹೇಳ್ತಾರೆ ಅಂತಂದರೆ, ಒಂದಷ್ಟು ಜನ ಸಕ್ರಿಯವಾಗಿ ಸರ್ಕಾರ ಇರ್ತದೋ ಬಿಡ್ತದೋ, ನಾವು ಕೆಲಸ ಮಾಡಬೇಕು, ನಾವು ಹೆಸರು ಮಾಡಬೇಕು ಒಂದಷ್ಟು ಜನ ಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ, ಒಂದಷ್ಟು ಜನ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ. ನಡೀದೇ ಇರೋ ಶಾಸಕರೆಲ್ಲ ಏನು ಅಂತಂದರೆ, ಅಯ್ಯೋ MLA ಇದೇನಪ್ಪ ಸುಖ ಅಥವಾ ಯಾವಾಗ ಹೊಟ್ಟೋಯ್ತದೋ ಅನ್ನೋ ಮಟ್ಟಕ್ಕೂ ಪಾಪ ಇದ್ದಾರೆ. ಪಾಪ ಅವ್ರ ಕಷ್ಟ ಜನದ ಜೊತೆ ಕೇಳೋಕ್ಕಾಗ್ತಿಲ್ಲ, ಏನು ತುಂಬ್ಕೊಳಕ್ಕಾಗ್ತಿಲ್ಲ, ಸರ್ಕಾರದ ದುಡ್ಡಿಲ್ಲ. ಸೊ ಇವೆಲ್ಲ ಇರಬೇಕಾದ ಸಂದರ್ಭದಲ್ಲಿ ಇಲ್ಲೂ ನಡೀತವೆ, ಚರ್ಚೆಗಳು ನಡೀತವೆ. ನನ್ನ ಜೊತೆ ಇದ್ದವರು, ನನ್ನ ಸ್ನೇಹಿತರು ಯಾರು ನಾನು ಬಿಟ್ಟೋಗಲ್ಲ. ನಾನು ಬಿಟ್ಟೋ ಒಂದು ಯಾವತ್ತೂ ನಡ್ಕೊಂಡಿಲ್ಲ. ಆಮೇಲೆ ನಾನು ಯಾವ ಲೀಡ್ರ್ಗಳನ್ನೂ ಕೂಡ ನಾನು ನನ್ನ ಹುಟ್ಟಿದವ್ರಿಗಿಂತ ಜಾಸ್ತಿ ಪ್ರೀತಿ ಮಾಡಿದ್ದೀನಿ. ಚರ್ಚೆ ನಡೀತಾನೆ ಇರ್ತವೆ. ಇದು ಚುನಾವಣೆ ಈ ಕಾವು ಏರ್ಬಿಟ್ಟೈತೆ, ಇನ್ನೊಂದು ವರ್ಷದಲ್ಲಿ ಎಲೆಕ್ಷನ್ ಬರ್ತದೆ ಅಂತ ಜನ ಮಾತಾಡ್ತಾರೆ. ಸೊ ಒಂದು ವರ್ಷದಲ್ಲಿ ಏನೋ ನಾವೆಲ್ಲಿ ಸೆಟ್ಲ್ ಆಗಬೇಕಪ್ಪ, ಅವರೆಲ್ಲಿ ಸೆಟ್ಲ್ ಆಗಬೇಕಪ್ಪ ಅಂತ. ವಿಧಾನಸಭೆ ಚುನಾವಣೆ ಇನ್ನೊಂದು ವರ್ಷದಲ್ಲಿ ಬರ್ತದೆ ಅಂತ ಇಲ್ಲೆಲ್ಲ ಚರ್ಚೆ ವಿಧಾನಸೌಧದಲ್ಲೇ ನಡೀತಾ ಇದೆ. ಸರ್ಕಾರ ಬಿದ್ದೋಗ್ತದೆ ಇನ್ನೊಂದು ವರ್ಷದಲ್ಲಿ, ಚುನಾವಣೆ ಗಡಿಯಾಗಿ ಅಂತೇಳಿ ನಮ್ಮವ್ರು ಇಷ್ಟರು ಅವ್ರವ್ರು ಇಷ್ಟರು ಕಾಂಗ್ರೆಸ್ನವರು ಹೇಳ್ತಾವ್ರೆ. ಇನ್ನೊಂದು ವರ್ಷದಲ್ಲಿ ಬಂದ್ಬಿಡ್ಬೋದಪ್ಪ ಎಲೆಕ್ಷನು, ಈ ಗೌರ್ಮೆಂಟ್ನ ಆಗ್ತಾ ಇಲ್ಲ ಅಂತ. ಗೌರ್ಮೆಂಟ್ ಏನು ಕೆಲಸ ನಡೀತಾ ಇಲ್ಲ ಅಂತಲೂ ಗೊತ್ತಿದೆ. ವಿಧಾನಸೌಧಕ್ಕೆ ನೀವು ಹೋಗಿ ನೋಡಿ, ಎಲ್ಲ ಮಂತ್ರಿಗಳ ಈ ಕಚೇರಿಗಳೆಲ್ಲ ಖಾಲಿ 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 ಹೊಡಿತಾವೆ. ಯಾವುದೇ ಗ್ರಾಂಟ್ಸ್ ಇಲ್ಲ, ಯಾವ ಕಾರ್ಯಕ್ರಮ ನಡೀತಾ ಇಲ್ಲ, ಯಾವ ಜಿಲ್ಲಾ ಮಂತ್ರಿಗಳು ಯಾರೂ ಕೂಡ ಎಲ್ಲಿ ಹೋಗಿ ಕೆಲಸ ಮಾಡ್ತಾ ಇಲ್ಲ. ಸೊ ಇವೆಲ್ಲ ಇರೋದ್ರಿಂದ ಏನು ಹೇಳ್ತಾರೆ ಅಂತಂದರೆ, ಒಂದಷ್ಟು ಜನ ಸಕ್ರಿಯವಾಗಿ ಸರ್ಕಾರ ಇರ್ತದೋ ಬಿಡ್ತದೋ, ನಾವು ಕೆಲಸ ಮಾಡಬೇಕು, ನಾವು ಹೆಸರು ಮಾಡಬೇಕು ಒಂದಷ್ಟು ಜನ ಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ, ಒಂದಷ್ಟು ಜನ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ. ನಡೀದೇ ಇರೋ ಶಾಸಕರೆಲ್ಲ ಏನು ಅಂತಂದರೆ, ಅಯ್ಯೋ MLA ಇದೇನಪ್ಪ ಸುಖ ಅಥವಾ ಯಾವಾಗ ಹೊಟ್ಟೋಯ್ತದೋ ಅನ್ನೋ ಮಟ್ಟಕ್ಕೂ ಪಾಪ ಇದ್ದಾರೆ. ಪಾಪ ಅವ್ರ ಕಷ್ಟ ಜನದ ಜೊತೆ ಕೇಳೋಕ್ಕಾಗ್ತಿಲ್ಲ, ಏನು ತುಂಬ್ಕೊಳಕ್ಕಾಗ್ತಿಲ್ಲ, ಸರ್ಕಾರದ ದುಡ್ಡಿಲ್ಲ. ಸೊ ಇವೆಲ್ಲ ಇರಬೇಕಾದ ಸಂದರ್ಭದಲ್ಲಿ ಇಲ್ಲೂ ನಡೀತವೆ, ಚರ್ಚೆಗಳು ನಡೀತವೆ. ನನ್ನ ಜೊತೆ ಇದ್ದವರು, ನನ್ನ ಸ್ನೇಹಿತರು ಯಾರು ನಾನು ಬಿಟ್ಟೋಗಲ್ಲ. ನಾನು ಬಿಟ್ಟೋ ಒಂದು ಯಾವತ್ತೂ ನಡ್ಕೊಂಡಿಲ್ಲ. ಆಮೇಲೆ ನಾನು ಯಾವ ಲೀಡ್ರ್ಗಳನ್ನೂ ಕೂಡ ನಾನು ನನ್ನ ಹುಟ್ಟಿದವ್ರಿಗಿಂತ ಜಾಸ್ತಿ ಪ್ರೀತಿ ಮಾಡಿದ್ದೀನಿ.